ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಬಸಮ್ಮ ಹಿರೂರ್. ವಿಜಯಪುರದಲ್ಲಿ ಮಾಜಿ ಶಾಸಕ ಪ್ರೊಫೆಸರ್ ರಾಜು ಆಲ್ಗೂರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟಗಾರರು ಪೊಲೀಸರ ಮೇಲೆ ಕೈ ಎತ್ತಿರುವುದು ಸರಿಯಲ್ಲ. ಅದೇ ತೆರನಾಗಿ ಹೋರಾಟ ಸ್ಥಳವನ್ನು ತೆರವುಗೊಳಿಸಿರುವುದು ಅಕ್ಷಮ್ಯ ಅಪರಾಧ ಎಂದು ಮಾಜಿ ಶಾಸಕ ಪ್ರೊಫೆಸರ್ ರಾಜು ಆಲ್ಗೂರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲರು ಭರವಸೆ ನೀಡಿದ್ದರು. ಈಗಿದ್ದರೂ ಸಹ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಔಚಿತ್ಯವಿರಲಿಲ್ಲ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಸ್ವಾಮೀಜಿಗಳು ಆರಕ್ಷಕ ಅಧಿಕಾರಿಗಳ ಮೇಲೆ ಕೈ ಮಾಡುವ ಅವಶ್ಯಕತೆಯೂ ಇರಲಿಲ್ಲ. ಈ ಘಟನೆ ಇರಿಸಿಕೊಂಡು ಹೋರಾಟ ವೇದಿಕೆಯನ್ನೇ ತೆರವುಗೊಳಿಸಿರುವುದು ಅಕ್ಷಮ್ಯ ಅಪರಾಧ. ಹೋರಾಟ ಚಳುವಳಿಗಳು ದಮನವಾಗಬಾರದು. ಹೋರಾಟದ ಹೆಸರಿನಲ್ಲಿ ಆರಕ್ಷಕರ ಮೇಲೆ ಕೈ ಮಾಡಿರುವುದು ಸರಿಯಲ್ಲ ಎಂದು ಆಲ್ಗೂರ್ ಹೇಳಿದರು. ಮುಖಂಡರಾದ ಚಂದ್ರಶೇಖರ್ ಕೊಡಭಾಗಿ, ಗಂಗಾಧರ್ ಸಬ್ಬಣ್ಣಿ, ಹರೀಶ್ ಕೌಲಿಗಿ, ವಸಂತ್ ಹೊನ್ನಮೋಡೆ ಇದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್. ಇವತ್ತು ಕಾಂಗ್ರೆಸ್ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಕರೆದಂಥ ಪತ್ರಿಕಾಗೋಷ್ಠಿಗೆ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ಸ್ನೇಹಿತರಿಗೆ, ವರದಿಗಾರರಿಗೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಈ ಒಂದು ಗೋಷ್ಠಿಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ದಲಿತ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಚಂದ್ರಶೇಖರ್ ಕೊಡಭಾಗಿ ಅವರೇ, ಎರಡನೇದಾಗಿ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗದ ನೂತನವಾಗಿ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಸುನಿಲ್ ಉಕ್ಲಿ ಅವರಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಗಂಗಾಧರ್ ಸಬ್ಬಣ್ಣಿ ಅವರೇ, ನಮ್ಮ ಪಕ್ಷದ ಅಂಗಸಂಸ್ಥೆಯ ಅಂಗ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕೌಲಿಗಿ ಅವರೇ, ನಮ್ಮ ಕಾರ್ಯಾಲಯದ ಜಿಲ್ಲಾ ಕಾರ್ಯದರ್ಶಿಗಳು, ಕಾರ್ಯಾಲಯದ ಉಸ್ತುವಾರಿ ಆಗಿರ್ತಕ್ಕಂಥ ವಸಂತ್ ಹೊನ್ನಮೋಡೆ ಅವರೇ. ಪ್ರಥಮದಲ್ಲಿ ಇವತ್ತು ಸಿದ್ದೇಶ್ವರ ಸ್ವಾಮೀಜಿಯವರ ನುಡಿ ನಮನ ಕಾರ್ಯಕ್ರಮ ಇದೆ. ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಅವರ ಸಂದೇಶ, ಅವರ ಆಚಾರ ವಿಚಾರಗಳು, ಒಳ್ಳೆಯ ಆಚಾರ ವಿಚಾರಗಳು ಸಮಾಜದ ಮೇಲೆ ಯಾವತ್ತೂ ಕೂಡ ಪ್ರೇರಣೆಯಾಗಿ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡ್ತಾ ಇವತ್ತು ಕರೆದಂಥ ಪತ್ರಿಕಾಗೋಷ್ಠಿ ನಿನ್ನೆ ನಡೆದಂಥ ಏನು PPP ಹೋರಾಟಗಾರರು ಹೋರಾಟದಲ್ಲಿ MB ಪಾಟೀಲ್ ಸಾಹೇಬರ ಮನೆ ಮುಂದೆ ಚಳವಳಿಯನ್ನು ಮಾಡಿ ಇವತ್ತು ಪೊಲೀಸಿನವರು ಅವ್ರನ್ನ ಅರೆಸ್ಟ್ ಮಾಡಿ ಬಂಧಿಸಿದ್ದಾರೆ, ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಪೇಪರ್ದಲ್ಲಿ ವರದಿಯಾಗಿದೆ. ಆದರೆ ಚಳವಳಿ ಮಾಡ್ತಕ್ಕಂಥದ್ದು ತಪ್ಪಲ್ಲ. ಚಳವಳಿ ಮಾಡಲೇಬೇಕು. ಚಳವಳಿ ಯಶಸ್ವಿ ಆಗಬೇಕಾದ್ರೆ ಕ್ರಮಬದ್ಧ ಕೂಡ ಆಗಿರ್ಬೇಕಾಗ್ತದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಸುಮಾರು ನಾನು ಕೂಡ ಪ್ರಬಲವಾದಂಥ ಚಳವಳಿಯಿಂದ ಬಂದಿರತಕ್ಕಂಥ, ನಾನು ದೊಡ್ಡ ದೊಡ್ಡ ಹೋರಾಟ ಮಾಡಿದ್ದೀನಿ. ನಾವು ಕೂಡ ಪೊಲೀಸರು ಬಂಧಿಸಿದಾರೆ.
ಅಲ್ಲೆಲ್ಲೇ ಕರ್ಕೊಂಡು ಹೋಗಿ ನಮ್ಮನ್ನು ಬಿಟ್ಟಿದ್ದಾರೆ. ನುಗ್ಗಾಟ ಎಲ್ಲವನ್ನ ನಾವು ಅನುಭವಿಸಿದ್ವಿ. ಇದು ಯಾವುದು ಕೂಡ ನಮಗೆ ಹೊಸದಲ್ಲ, ನಾವೆಲ್ಲ ಮಾಡಿದ್ವಿ ಇದೆಲ್ಲ. ಆದರೆ ಒಂದು ವಿನಂತಿಯನ್ನು ನಾನು ಆ ಹೋರಾಟಗಾರರಿಗೆ, ನಾನು ಹೋರಾಟಗಾರ, ಅವರು ಹೋರಾಟಗಾರರು, ಅವ್ರಿಗೆ ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೆ. ನಾನು ಏನು ಹೇಳಿದ್ರು 9ನೇ ತಾರೀಕಿನ ಒಳಗಡೆ ಸನ್ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಅವರು ಇನ್ನೊಮ್ಮೆ ಮುಖ್ಯಮಂತ್ರಿಗಳ ಜೊತೆ ಕರ್ಕೊಂಡು ಹೋಗಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳನ್ನ PPP ಮಾದರಿಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡೋಣ, ನಾನು ಕೂಡ ಒತ್ತಾಯ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಸರ್ಕಾರಿ ಕಾಲೇಜನ್ನು ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮುಂದೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದರು. ಎಲ್ಲಿ ಕೂಡ ಹೇಳಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನೊಮ್ಮೆ 9ನೇ ತಾರೀಕಿನ ಒಳಗಡೆನೆ ನಾವು ಎಲ್ಲರೂ ಕರ್ಕೊಂಡೊಂದು ಸರ್ಕಾರಿ ಕಾಲೇಜ್ ಆಗಬೇಕು, PPP ಕಾಲೇಜ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳೇ ಒತ್ತಾಯ ಮಾಡಿ ಮಾಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ಅದರ ಮಧ್ಯೆ ಹೋರಾಟಗಾರರು ಮಂತ್ರಿಗಳ ಮುಂದೆ ಹೋರಾಟ ಮಾಡಬಾರ್ದಂತ ಏನು ನಿಯಮ ಇಲ್ಲ, ಮಾಡಲಿ. ಆದರೆ ಅವರು ಮಂತ್ರಿಗಳು ಮನೆಯಲ್ಲಿದ್ದಾಗ ಹೋರಾಟ ಮಾಡಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಇವರು ಹೋರಾಟ ಮಾಡೋದ್ರಿಂದ ಅವರ ಕುಟುಂಬದ ಸದಸ್ಯರಿಂದ ಅವ್ರಿಗೆ ಮಜೂರಾಗ್ತಾ ಇದೆ. ಯಾರು ಮಂತ್ರಿಗಳ ಮನೆ ಮುಂದೆ ಮಾಡಬೇಕಾದ್ರೆ ಮಂತ್ರಿಗಳು ಅವಾಗ ಮನೆ ಆಗಿದ್ರೆ ಹೋಗಿ ಅವ್ರಿಗೆ ಗೇರಾವ್ ಹಾಕಲಿ, ಮನೆಯಲ್ಲಿ ಪ್ರತಿಭಟನೆ ಮಾಡಲಿ, ನ್ಯಾಯಸಮ್ಮತ. ಆದರೆ ಮಂತ್ರಿಗಳು ಇಲ್ಲದೇ ಇದ್ದಾಗ ಅವ್ರ ಮನೆಗೆ ಮುತ್ತಿಗೆ ಹಾಕ್ತಕ್ಕಂಥದ್ದು ಕೂಡ ಅಷ್ಟೊಂದು ಸಮಂಜಸಲ್ಲ. ಅವ್ರ ಮನೆ ಸದಸ್ಯರಿಗೆ, ಕುಟುಂಬಕ್ಕೆ ಮಜೂರಾಗ್ತಾ ಇದೆ. ಅದನ್ನು ಮಾಡಬಾರ್ದು. ಆಮೇಲೆ ಇತ್ತಿತ್ತಲಾಗಿ ಎಲ್ಲ ಸ್ವಾಮೀಜಿಗಳ ಬಗ್ಗೆ ಭಯ ಭಕ್ತಿ ಎಲ್ಲ ಇದ್ದು ನಾವು ಕೆಲವು ಸ್ವಾಮಿಗಳು ಇತ್ತಿತ್ತಲಾಗಿ ನಾವು ಅಬೋದಿಲ್ಲ, ಕಾನೂನಿಗಿಂತಲೂ ನಾವು ಮೇಲೆ ಅನ್ನತಕ್ಕಂಥದ್ದು ರೀತಿಯಲ್ಲಿ ಸರ್ ದಯವಿಟ್ಟು ಅವರು ಇವತ್ತು ತಾವು ಆ ರೀತಿಯಾಗಿ ಭಾವಿಸ್ಕೊಂಡಿದ್ದಾರೆ. ನಾವು ಏನು ಮಾತಾಡೋದು ನಡೀತೈತೆ, ನಾವು ಏನು ಮಾಡೋದು ನಡೀತೈತೆ, ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡೋದು ಕೂಡ ನಡೀತೈತೆ ಅಂತಕ್ಕಂಥ ಭಾವನೆಯಲ್ಲಿ ಅವರಿದ್ದಾರೆ. ಯಾಕಿದ್ದಾರೋ ನನಗೂ ಕೂಡ ಗೊತ್ತಿಲ್ಲ. ಅವ್ರ ಹಿಂದೆ ಯಾವ ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಅವರು ರಕ್ಷಣೆ ಮಾಡಲಿಕ್ಕೆ, ಅದು ಕೂಡ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸೀತಾರಾಮ್ ಲಮಾಣಿ ಅವನೇನಿಲ್ಲ, ಅವನು ಅದು ಪ್ರೆಷರ್ ಭಾಳ ಆಗ್ಬಿಡ್ದು, ನೂಕಾಟ ತಳ್ಳಾಡೋದು, ಕೈ ಹೆಚ್ಚಿ ನಿಲ್ರಿ ಅಂತ ನಮಗೂ ಕೂಡ ಸಾಕಷ್ಟು ಜನ ಮಾಡಿದ್ದಾರೆ. ಸಾಕಷ್ಟು ನೂಕಾಟ ನಮ್ಮ ಎಲ್ಲರೂ ಮಾಡಿದ್ದಾರೆ. ಆದರೆ ಅವನು ಡ್ಯೂಟಿ ಆತ ನಿರ್ವಹಿಸುವ ಸಂದರ್ಭದಲ್ಲಿ ನೀವು ಕಪಾಳ ಮೋಕ್ಷ ಪದೇ ಪದೇ ಮಾಡ್ತೇನೆ ಅಂತ ಹೇಳಿದ್ರೆ ಏನು ಧೈರ್ಯ ನಿಮಗೆ? ಅದ್ರ ಜೊತೆ ಅವ್ರು ಕುಲಕರ್ಣಿ ಅನ್ನೋ ಇನ್ನೊಬ್ಬ ಹೋರಾಟಗಾರರು ಹೇಳ್ತಾ ಇದ್ದಾರೆ, ಇಲ್ಲ ಪೊಲೀಸರದಾರ ಅವ್ರ ಮೇಲೆ ಕೈ ಮಾಡಬೇಡ್ರಿ ಅಂತ ಹೇಳಿ. ನಿಮ್ಮ ವಿಡಿಯೋದಲ್ಲಿ ಬಂದಿದೆ ಅದು. ಹೇಳ್ತಾ ಇದ್ದಾರೆ ಪಾಪ ಪೊಲೀಸರ ಕೈ ಮಾಡಿರಿ, ಅಷ್ಟು ಹೇಳಿದಾಗ ಕೂಡ ಹೊಡಿತಾರೆ. ಅಂದ್ರೆ ಯಾವ ರೀತಿ ಅವರು ಕಾನೂನನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಆ DSP ಅವ್ರಿಗೆ ಒಂದು ಉದ್ಯಾನ ನೀವು ಗಮನಿಸಿಲ್ಲ. DSP ಅವರು ಒಂದು ಇದು ಮಾಡಿದ್ದಾರೆ, ಅವರು ಪಂಚತರ. ಅಂದರೆ ಈ ರೀತಿ ಸ್ವಾಮಿಗಳು ಮಾಡೋದ್ರಿಂದ ಇದೊಂದು ತಪ್ಪು ಸಂದೇಶ ಸಮಾಜಕ್ಕೆ ಹೋಗ್ತಾ ಇದೆ. ಅದನ್ನು ನಾನು ಖಂಡಿಸ್ತೇನೆ. ಈ ಮಾಧ್ಯಮ ಮೂಲಕ ನಾವೆಲ್ಲರೂ ಕೂಡ ಅದನ್ನು ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇದಾಗಬಾರ್ದು. ಯಾಕಂದ್ರೆ ಮಾನ್ಯ ಹಿಂದೂ ಸಮಾಜ ಅಂತ ಹೇಳಿ ನೀವು ಅಲ್ಲಿ ಮಾಡಿದ್ರೆ ಬಬಲೇಶ್ವರನೇ ಹಾಕಿ ಎಲ್ಲ ಪ್ರಜಾಪ್ರಭುತ್ವ ಏನು ಬೇಕಾದ್ರೆ ಮಾಡೋ ಅಧಿಕಾರ ಐತಿ. ಆದರೆ ನೀವು ಯಾಕೆ ಮಾಡಿದ್ರೆ ನಿಮ್ಮ ಉದ್ದೇಶ ಏನು? ಇದು ಈ ಎಲ್ಲ ಘಟನೆಗಳನ್ನ ನೋಡಿದಾಗ ಎಂ.ಬಿ. ಪಾಟೀಲ್ ಸಾಹೇಬ್ರನ್ನ ತಪ್ಪಿಸ್ತರ ಸ್ಥಾನದಲ್ಲಿ ನಿಲ್ಲಿಸ್ಬೇಕಂತಕ್ಕಂಥ ಹುನ್ನಾರ ಇವತ್ತು ನಡೆದಿದೆ BJP ಅವರಿಂದ.
ಎಂ.ಬಿ. ಪಾಟೀಲ್ರವರು ಈ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಅನೇಕ ಪ್ರಗತಿಪರ ಕೆಲಸ ಮಾಡಿದ್ದಾರೆ. ಯಾರೂ ಮಾಡದೆ ಅಂತಕ್ಕಂಥ ಕೆಲಸ ಇವತ್ತು ವಿದ್ಯಾರ್ಥಿಗಳಿಗಾಗಲಿ, ರೈತರಿಗಾಗಲಿ, ದಲಿತರಿಗಾಗಲಿ ಎಲ್ಲ ಸಮುದಾಯಗಳಿಗೂ ಕೂಡ ಜನಪರವಾಗಿರ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಈ ಔದ್ಯೋಗಿಕ ಕ್ಷೇತ್ರ ಆಗಿರ್ಬೋದು, ಕೃಷಿ ಕ್ಷೇತ್ರ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಎಲ್ಲದರಲ್ಲಿ ಕೂಡ ಜನೋಪಯೋಗಿ ಆಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾವುದೇ ಸ್ವಾಮೀಜಿಗಳು ಮಾಡದೇ ಇರತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಇವೆಲ್ಲ ಘಟನೆಗಳನ್ನು ನೋಡಿದಾಗ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ತಪ್ಪಿಸ್ತಾರನ್ನ ನಿಲ್ಲಿಸಿ ಅವರು ಒಂದೇನೋ ಅವರೇ ತಪ್ಪಿಸ್ತರು ಸರ್ಕಾರಿ ಕಾಲೇಜ್ ಮಾಡಲಿಕ್ಕೆ ಅಂತಕ್ಕಂಥ ರೀತಿಯಲ್ಲಿ ಇದು ಆಗಬಾರ್ದು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಈ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜ್ ಆಗಬೇಕು, ಅದ್ರ ಬಗ್ಗೆ ಯಾವುದೂ ತಕರಾರಿಲ್ಲ, ಆಗಲೇಬೇಕು. ಅದಕ್ಕೆ ಯಾರ್ದು ಕೂಡ ವಿರೋಧಿಲ್ಲ, ಮಂತ್ರಿಗಳದ್ದು ಕೂಡ ವಿರೋಧಿಲ್ಲ, ಕಾಂಗ್ರೆಸ್ ಪಕ್ಷದ್ದು ವಿರೋಧಿಲ್ಲ, ಯಾರ್ದು ವಿರೋಧಿಲ್ಲ. ಆ ನಿಟ್ಟಿನಲ್ಲಿ ಅವರು ಕ್ಯಾಬಿನೆಟ್ನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಪ್ಲಾಟ್ಫಾರ್ಮ್ ಇದೆ, ಎಲ್ಲಿ ಹೇಳಬೇಕು ಅದನ್ನು ಹೇಳಿ ಕೆಲಸ ಮಾಡಿಸ್ತಕ್ಕಂಥದ್ದು. ಅದಕ್ಕಾಗಿ ನಾವು ಸಹನೆಯಿಂದ ಜನ ಕಾಯಬೇಕು ಅಂತೇಳಿ ಹೋರಾಟಗಾರರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಇನ್ನೊಂದು ಪೊಲೀಸರಲ್ಲಿ ಕೂಡ ಈ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ. ತಪ್ಪು ಮಾಡಿದವ್ರನ್ನ ಬಿಟ್ಟು ಸ್ವಾಮೀಜಿಯವ್ರನ್ನ ಹೊರತುಪಡಿಸಿ ಇನ್ನೂ ಕೆಲವು ಜನ ಏನು ತಪ್ಪು ಮಾಡಿದ್ದಾರೆ, ಕಾನೂನು ಕೈ ತಗೊಂಡಿದ್ದಾರೆ, ಅವ್ರನ್ನ ಹೊರತುಪಡಿಸಿ ಉಳಿದ ಹೋರಾಟಗಾರರು ಏನು ನಿರಪರಾಧಿ ಹೋರಾಟಗಾರನ ಏನು ಬಂಧಿಸಿದಿರಿ, ತಕ್ಷಣ ನೀವು ಬಿಡಬೇಕು. ಅವ್ರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಈಗ ನನಗೊಂದು ಮಾಹಿತಿ ಸಿಕ್ತು, ಈಗಂತೂ BJP ಕಚೇರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಭಯಂಕರ ಏನು ನಶಾ ಜಾಸ್ತಿ ಆಗ್ತಾ ಇದೆ, ಡ್ರಗ್ಸ್ ವ್ಯಸನಗಳು ಜಾಸ್ತಿ ಆಗ್ತಾ ಇದ್ದಾರೆ, ಅದು ಮಾರಾಟ ಅದು ಜಾಸ್ತಿ ಆಗ್ತಾ ಇದೆ, ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹಿಡೀಲಿಕ್ಕೆ ಆಗ್ತಾ ಇಲ್ಲ. ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಹಿಡೋರು, ಆಮೇಲೆ ಇವ್ರಿಗೆ ಎಚ್ಚರ ಆಯ್ತು ಅಂತಕ್ಕಂಥ ಮಾತನ್ನು ಹೇಳಿದರು. ಬಹುಶಃ ಅವರೆಲ್ಲ ನೆನಪಿಸ್ಬೇಕು, ಹಿಂದೆ BJP ಸರ್ಕಾರಗಳಿದ್ದಾಗ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾರಾಟ ಆಗ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ಕೇಸ್ಗಳಾಗಿರ್ತಕ್ಕಂಥದ್ದು ಕೂಡ ಅವ್ರ ಕಾಲದಲ್ಲಿ, BJP ಕಾಲದಲ್ಲಿ ಅವ್ರು ನೆನಪಿಸ್ಬೇಕಾಗ್ತಾ ಇದೆ. ಯಾವ ರಾಜ್ಯದಲ್ಲಿ ಕೂಡ ಈ ರೀತಿ ವಿದ್ಯಾರ್ಥಿಗಳಿಗಾಗಲಿ ಮತ್ತೊಬ್ಬರಿಗಾಗಲಿ ವ್ಯಸನದಿಂದ ಅವರು ಹಾಳಾಗಬಾರ್ದು ಅಂತಕ್ಕಂಥ ಸದುದ್ದೇಶ ಎಲ್ಲ ಸರ್ಕಾರಗಳಿಗೆ ಇರುತ್ತೆ. ಇವತ್ತು ಹೋಮ್ ಮಿನಿಸ್ಟರ್ ಕೂಡ ಅನೇಕ ಇವತ್ತೇನು ಗಾಂಜಾ ಕೇಂದ್ರಗಳ ಮೇಲೆ, ಡ್ರಗ್ಸ್ ಕೇಂದ್ರಗಳ ಮೇಲೆ ಇವತ್ತು ಅವರ ಮಾರ್ಗದರ್ಶನದಲ್ಲಿ ಪೊಲೀಸರು ಅನೇಕ ರೇಡ್ಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಇದನ್ನು ದಾಸ್ತಾನನ್ನು ಹಿಡಿದಿದ್ದಾರೆ, ಗಾಂಜಾ ದಾಸ್ತಾನ ಎಲ್ಲ ಅವರು ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅವರ ಮಾರಾಟಗಾರರು ಎಲ್ಲೇ ಹೋಗಿ ಸಿಕ್ಕಿರ್ತಾರೆ, ಇಂದಲ್ಲಿ ತಂದು ಅಂತ ಹೇಳ್ತಾರೆ, ಅವಾಗ ಇಲ್ಲಿ ಅವ್ರು ಬಂದು ರೇಡ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿನ ಆಡಳಿತ ವೈಫಲ್ಯತೆ ಏನು ಅವ್ರು ಹೇಳ್ತಾ ಇದ್ದಾರೆ, ವೈಫಲ್ಯತೆ ಅಲ್ಲ, ನಾವು ಕೂಡ ಕಾನೂನು ಸುವ್ಯವಸ್ಥತೆ ಎಲ್ಲದೂ ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದ್ರ ಬಗ್ಗೆ ಅವರು ಅವರಿಂದ ನಾವೇನು ಪಾಠ ಕಲಿತಕ್ಕಂಥ ಇದು ಇರಬಾರ್ದು. ಒಂದು ವಿನಂತಿಯನ್ನು ನಾನು ಹೋರಾಟಗಾರರಿಗೆ ಮಾಡಲಿಕ್ಕೆ ಬಯಸ್ತೀನಿ. ಹೋರಾಟ ಅಂತಕ್ಕಂಥದ್ದು ತಾತ್ವಿಕ ನೆಲಗಟ್ಟಿನ ಮೇಲೆ ಇರಬೇಕು, ಇದ್ದಾಗ ಅದು ಯಶಸ್ಸನ್ನು ಕಾಣ್ತಾ ಇದೆ. ನಾವು ಅದನ್ನು ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಒಂದು ಏನೋ ಇಟ್ಕೊಂಡು ನಾವು ಮುಂದುವರೆದ್ರೆ ಅದು ಸರಿಯಲ್ಲ ಅಂತಕ್ಕಂಥದ್ದನ್ನು ಹೇಳಿ, ಮತ್ತು ಇನ್ನೊಂದು ಮಾತು ಹೇಳ್ತೇವೆ, ಹೋರಾಟ ಯಶಸ್ವಿ ಆಗಬೇಕು, ಸರ್ಕಾರಿ ಕಾಲೇಜ್ ಆಗಬೇಕು. ನಾವು ಕೂಡ ಕಾರ್ಯಕರ್ತರಾಗಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ, ನಾಯಕರಲ್ಲ ನಾವು ಯಾರು ಕೂಡ ಎಲ್ಲರೂ ಕಾರ್ಯಕರ್ತರಾಗಿ ನಾಳೆ 9ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಇಲ್ಲಿ ಆಗಮಿಸ್ತಾರೆ, ಅವರಿಗೆ ಒತ್ತಾಯವನ್ನು ಮಾಡ್ತೇವೆ. ಬಿಜಾಪುರದಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಏನೋ ಆರ್ಥಿಕ ಭಾರ ಆದರೂ ಕೂಡ ಇದನ್ನು ವಿಶೇಷ ಪ್ರಕರಣ ಅಂತ ಹೇಳಿ ಪರಿಗಣಿಸಿ ಇಲ್ಲಿ ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಕೂಡ ಒಂದು ನಿಯೋಗವನ್ನು ನಮ್ಮ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಬಂದಾಗ ಒಂದು ಮನವಿಯನ್ನು ಕೂಡ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ, ಕಾರ್ಯಕರ್ತರ ಪರವಾಗಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನು
ಈ ಸಂದರ್ಭದಲ್ಲಿ ಹೇಳಿ ನನ್ನ ವಿಚಾರಗಳನ್ನು ಮುಗಿಸ್ತೇನೆ. ಸರ್, ವಿಶೇಷ ಪ್ರಕರಣ ಯಾಕೆ ಕನಕಪುರ ಅಂತಲ್ಲ, ಜಗಾನೇ ಇಲ್ಲ ಮೆಡಿಕಲ್ ಕಾಲೇಜಿಗೆ, ಜಾಗ ಇಲ್ಲ. ಜಾಗ ಖರೀದಿ ಮಾಡಿ ಅವ್ರು ಮೆಡಿಕಲ್ ಕಾಲೇಜ್ ಖರೀದಿ ಮಾಡಿ ಅದಕ್ಕೆ ರೊಕ್ಕ ಕೊಡಾಕ್ತಾರೆ. ಬಾಗಲಕೋಟೆ ಒಳಗೆ ಮೆಡಿಕಲ್ ಕಾಲೇಜ್ ಒಳಗೆ ಜಾಗನೇ ಇಲ್ಲ. ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಜಾಗ ತಗೋತಾರೆ. ಈಗ ಅದೇ ನಮ್ಮ ಜಿಲ್ಲೆಯಾಗ ಆಲ್ರೆಡಿ 153 ಎಕರೆ ಜಾಗ ಅದ, ಸುಸಜ್ಜಿತ ದವಾಖಾನೆ ಅದ. ವಿಶೇಷ ಪ್ರಕರಣ ಯಾಕೆ ಬೇಕಿಲ್ಲ? ನಾನು ಹೇಳೋದು ಇಷ್ಟೇ, ಈ ಬಾಗಲಕೋಟೆ ಕಾಲೇಜ್ ಯಾವಕ್ಕಿಂತ ಮೊದಲ PPP ನಿಯಮಗಳು ಬಂದಿರಲಿಲ್ಲ. ಕೇಂದ್ರ ಸರ್ಕಾರ PPP ನಿಯಮಗಳನ್ನು ಮಾಡ್ತು. ಕೇಂದ್ರ ಸರ್ಕಾರ ಮಾಡಿದೆ. ಏನು ಇಲ್ಲಿ ಜಾಗ ಐತಿ, ಎಲ್ಲನೂ ಐತಿ. ನಾನು ಹೇಳೋದು ಸರ್ಕಾರಕ್ಕೆ ಇಷ್ಟೇ, ವಿಶೇಷ ಪ್ರಕರಣ ಯಾಕಂದ್ರೆ ನೀವು ಆರ್ಥಿಕವಾಗಿ ಏನೇ ಡಿಫಿಕಲ್ಟೀಸ್ ಇದ್ದರೂ ಕೂಡ ನೀವು ಸ್ಪೆಷಲ್ ಕೇಸ್ ಅಂತೇಳಿ ಏನಾದರೂ ಮಾಡಿ ಎಲ್ಲರೂ ಬಜೆಟ್ ತಂದು ನೀವು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ. ಕೇಂದ್ರ ಸರ್ಕಾರ ಏನು ಹೇಳುತ್ತೆ PPP ಅದು ರಾಜ್ಯ ಸರ್ಕಾರ ಮೇಲೆ ಕಡ್ಡಾಯ ಇಲ್ಲ. ಯಾವುದೇ ರಾಜ್ಯ ಸರ್ಕಾರ ಕಡ್ಡಾಯ ನೀವು PPP ಮಾಡಬೇಕು, ಇಲ್ಲ ನಮ್ಮ ಮೆಡಿಕಲ್ ಕಾಲೇಜ್ ಕೊಡುವುದಿಲ್ಲ ಅನ್ನೋಂಥ ಯಾವುದೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಕಡ್ಡಾಯ ಮಾಡೋಕ್ಕಾಗೋದಿಲ್ಲ. MCA ಅನ್ನುವಂಥದ್ದು ಮೆಡಿಕಲ್ ಕಾಲೇಜ್ ಕೌನ್ಸಿಲ್ ಆಫ್ ಇಂಡಿಯಾ ಯಾವುದೋ ಒಂದು ಸ್ಟ್ಯಾಟ್ಯೂಟರಿ ಬಾಡಿ. ನಿಮ್ಮಲ್ಲಿ ಇರುವಂಥ ಎಲ್ಲ ಸೌಲಭ್ಯ ನೋಡಿದ್ರೆ MSc ಕೊಟ್ಟೆ ಬಿಡ್ತಾರೆ. ಅದು ಕೇಂದ್ರ ಸರ್ಕಾರ ನೀವು ಹೀಗೆ ಮಾಡಬೇಕು ಅಂತ ಅದು ಬರೀ ಸಜೆಷನ್ ಕೊಡ್ಬೋದು PPP ಮಾಡ್ರಿ ಅಂತ ಹೇಳಿ. ಆರ್ಡರ್ ಅಂತ ಯಾಕೆ ತಿಳ್ಕೊಳತ್ತೀರಿ? ಆರ್ಡರ್ ಅಂತ ಅವರು ಸಲಹೆ ಮಾಡಿದಾರ, ಅದೇ ಮಾದರಿಯಲ್ಲಿ ಬೇರೆ ಬೇರೆ ರಾಜ್ಯದಾಗ ಮಾಡ್ಯಾರ. ಈಗ ಮಾಡ್ಯಾರ ರಾಹುಲ್ ಗಾಂಧಿ ಅವರು ಹೇಳತ್ತಾರೆ ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಖಾಸಗೀಕರಣ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ದೇಶಾದ್ಯಂತ ಹೇಳತ್ತಾರ. ಮತ್ತೆ ಅದಕ್ಕೆ ನೀವು ಈಗ ಕಾಂಗ್ರೆಸ್ನವ್ರು ಅದಕ್ಕೆ ಸಮರ್ಥನೆ ಯಾಕೆ ಮಾಡತ್ತಾರೆ? ಈಗ ಸಮರ್ಥನೆ ಮಾಡ್ತಾ ಇಲ್ಲ. PPP ನಾವು ಯಾವ ಕಾಲಕ್ಕೂ ಕೂಡ ಸಮರ್ಥನೆ ಮಾಡಂಗಿಲ್ಲ. ಎಸ್ಪೆಷಲಿ ನಾವು ಬಿಜಾಪುರ ಜಿಲ್ಲೆಯ ನಾಗರಿಕರಾಗಿ ಬಿಜಾಪುರ ಜಿಲ್ಲೆಗೆ ಬಡವರಿಗೆ ಹೆಚ್ಚಿನ ಅನುಕೂಲ ಆಗ್ತಾ ಇದೆ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳು ಈಗಾಗಲೇ ಆಗಿರುವುದರಿಂದ ನೀವು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ, ಮಾಡಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇವೆ. ಮತ್ತೆ ಜನಪದ ಈಗ ಖಾಸಗಿ ಸೌಭಾಗ್ಯ ಕಾಲೇಜ್ ಸ್ಥಾಪನೆ ಮಾಡ್ತೀವಿ ಅಂತೀರಿ, ಏನಿಲ್ಲ ಅರ್ಥ? ಅಲ್ಲ, ಜನೌಷಧಿ ಕೇಂದ್ರ ಯಾವುದು ಅದು ಕ್ವಾಲಿಟಿ ಇಲ್ಲ ಅಂತ ಹೇಳಿ ಮಾಡ್ಯಾರ. ಜನೌಷಧಿ ಕೇಂದ್ರ ನೀವು ಕ್ವಾಲಿಟಿಗೆ ಟೆಸ್ಟ್ ಮಾಡಿರಿ. ನೀವು ಈಗ ಮತ್ತೆ ಈ ಹೋರಾಟದ ಹಿಂದೆ ನಿಮ್ಮ ಇಬ್ಬರು ಸಚಿವರುಗಳಿನ ತಿಕ್ಕಾಟನೇ ಇದಕ್ಕೆ ಕಾರಣ ಅಂತ ದೊಡ್ಡ ಆರೋಪ ಇದೆ. ಒಂದು ಕಡೆ ಶಿವಾನಂದ ಪಾಟೀಲ್ರು, ಒಂದು ಕಡೆ MB ಪಾಟೀಲ್ರು, ಇನ್ನೊಂದು ಕಡೆ BJP, ಮತ್ತೊಂದು ಕಡೆ ಹೋರಾಟಗಾರರು ಈ ಹೋರಾಟದಲ್ಲಿ ನಿಜವಾದ ಹೋರಾಟ ರಾಜಕೀಯ ಸ್ವರೂಪ ಪಡ್ಕೊಂಡಿದೆ, ರಾಜಕೀಯ ಇದಕ್ಕೆ ಹಾಳಾಗ್ತಾ ಇದೆ ಅಂತ. ನಿಸ್ಸಂದೇಹವಾಗಿ ರಾಜಕೀಯ ಸ್ವರೂಪ ಪಡೆದಿದೆ. ಹೆಂಗೆ ಅದಕ್ಕೆ ಅಂದ್ರೆ ಇದಕ್ಕೆ ನಾವು ಪ್ರಯತ್ನ ಮಾಡಿಸ್ತೇವೆ ಅಂತ ಹೇಳಿದಾಗಿ ಕೂಡ BJP ಅವರು ಪದೇ ಪದೇ ಇದನ್ನು ಕೆಣತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. BJP ಅವ್ರು ಕೆಣಕ್ತಾ ಇಲ್ಲ, ನಿಮ್ಮ ಸಚಿವರು ಇನ್ನೊಬ್ರು ಇದಕ್ಕೆ ಕುಮ್ಮಕ್ ಕೊಡ್ತಾರೆ ಅಂತ ಆರೋಪ ಇದೆ. ಯಾರು? ಶಿವಾನಂದ ಪಾಟೀಲ್. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅವ್ರು ಕೊಡ್ತಿದ್ರು, ಅವ್ರು ಕೊಡಬಾರ್ದು ಅಂತ ಹೇಳ್ತಾರೆ. ಈಗ ಪ್ರಮುಖವಾಗಿ ಸರ್ 107 ದಿನ ಆಯಿತು ಹೋರಾಟ. ಎಸ್ ಸರ್. ಪೊಲೀಸರು ಸ್ವಾಮೀಜಿಯವರನ್ನ ತಳ್ಳೋದ್ರ ಮೇಲೆ ಆ ಸ್ವಾಮೀಜಿಯವರು ಇಡೀ ಲೋಕಲ್ದವರು ಅಲ್ಲ, ಎಲ್ಲೆವ್ರು ಆಗಿರಲಿ. ಸ್ವಾಮೀಜಿಯವರು ಪೊಲೀಸರು ಯಾರು ಎಂಥ ಪೊಲೀಸರು ನಿರಂತರವಾಗಿ ಪೊಲೀಸರ ಜೊತೆ ಒಡನಾಟ ಅಥವಾ ಗೊತ್ತಿರೋರಿಗೆ ಒಳಗೊಮ್ಮೆ ಕನ್ಫ್ಯೂಷನ್ ಆಗ್ತದೆ. ಪೊಲೀಸರು ಬಿನ್ ಡ್ರೆಸ್ ಮೇಲೆ ಬಂದಾಗ ಯಾರೋ ನನ್ನನ್ನು ತಳ್ಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಅವ್ರನ್ನ ತಳ್ಳಿದ್ದಾರೆ. ಅದನ್ನ ಕಂಪ್ಲೀಟ್ ಮಾಡ್ತೀವಿ. ನೀವು ಅದನ್ನ ಸ್ವಾಮೀಜಿಗಳೇ ಅವ್ರ ಮೇಲೆ ಹಲ್ಲೆ ಮಾಡಿದಾಗ ದೃಷ್ಟಿಕೋನ ಹೇಳ್ತಿದ್ರಲ್ಲ, ಹೇಗೆ ಅಲ್ರಿ? ಅವರು ಇದು ರಾಘವೇಂದ್ರ ಕುಲಕರ್ಣಿ ಹೇಳ್ತಾ ಇದ್ದಾನೆ ಇವ್ರು ಪೊಲೀಸರೇ ಅಂತ ಹೇಳಿ ಹೇಳದ್ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಕಪಾಳ ಹೊಡಿತಾರೆ ಏನಂತ ಹಂಗಲ್ಲ. ಸ್ವಾಮೀಜಿಗಳ ಎದೆ ಮೇಲೆ ಅವರು ಕಾವಿಯನ್ನ ಹಿಡಿದಾಗ ಪೊಲೀಸರು ಸಹಜವಾಗಿ ಪ್ರತಿರೋಧ ವ್ಯಕ್ತಪಡಿಸಬೇಕಾದಂತ ಪರಿಸ್ಥಿತಿ ಬಂತು. ಈಗ ಹಂಗೇನು ಹಿಡಿದಿಲ್ಲವ, ಮುಗಿಸಾನ ಅಷ್ಟೇ. ಹೇಳಿ ಪೊಲೀಸರು ಸ್ವಾಮೀಜಿ ಮೇಲೆ FIR ಮಾಡ್ತಾರೆ, ಅಮಾಯಕ ಹೋರಾಟಗಾರರ ಮೇಲೆ FIR ಸ್ಟ್ರೈಕ್ ಮಾಡಿದಾಗ
ಸ್ಟ್ರೈಕ್ ಮಾಡೋದು ನಿಯಂತ್ರಣ ಮಾಡ್ಬೇಕಾದ್ರೆ ಪೊಲೀಸರು ಎಲ್ಲ ಮುಖಾಂಡ ತಳಾಟ ಮಾಡೋರೆ. ಮತ್ತೆ ಇನ್ನೊಂದು ಅಲ್ಲ, ನಿನ್ನೆ ಅದೇನೆ. ಸ್ವಾಮೀಜಿಗಳು ಏನ್ ಮಾಡಕ್ ಸಾಧ್ಯ ಹಂಗೆ ಹೇಳಿದಿಲ್ಲ ಹೌದು, ಅವ್ರು ಹೊಡೆಯೋದು ಸರಿನಾ? ಹೊಡೆಯೋದು ಸರಿನಾ? ಎತ್ತಿ ಸ್ವಾಮೀಜಿ ಅವ್ರನ್ನ ಎತ್ತಿ ಈ ಕಡೆ ತಗೊಂಡ್ಬಂದಾಗ ಅವ್ರು ಬೀಳ್ತಾ ಇದ್ರು ಏನೋ ಅವ್ರಿಗೆ ಭಯ ಕಾಡ್ತಾ ಏನೋ ಅವರು ಇದು ಮಾಡಿದ್ದಾರೆ ನೋಡ್ರಿ, ನೀವು ದಯವಿಟ್ಟು ಹೇಳ್ತೀನಿ, ಆಮೇಲೆ ಪೊಲೀಸ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ. ಇವ್ರು ಪೊಲೀಸ್ ಡ್ರೆಸ್ ಅಲ್ಲಿ ಬಂದಿದ್ದಾರ? ಇರ್ಲಿ ಹಂಗೆ ಅದು ಸಾಧಾರಣ ರಸ್ತೆ ಬಂದ ಯಾರಿಗೆ ಗೊತ್ತಾಗುತ್ತೆ ಸರ್? ಹೋರಾಟದ ಸಂದರ್ಭದಲ್ಲಿ ಯಾರು ಪೊಲೀಸರು ಕೋಟ್ ಹಾಕಿದಾರ. ಆಮೇಲೆ ನಾನು ಕೋಟ್ ಹಾಕಿದಾರ. ನಾನು ಈಗ ಅದನ್ನ ಹೇಳೋಲ್ಲ, ನಾನು ನೋಡಿ ಒಂದು ನಿಮಿಷ ಯಾರು ಮಾತಾಡ್ಬೇಡ್ರಿ. ಈಗ ನಾನು ಕೈ ಎತ್ತೇನೆ ಅಂದಾಗ ಇವ್ರು ನನಗೆ ಎಚ್ಚರಿಕೆ ಕೊಡ್ತಾರೆ, ಎತ್ತಬೇಡ್ರಿ ಅವ್ರು ಪೊಲೀಸರು ಅಂತೇಳಿ. ಅದಾಗಿ ನಾನು ಎತ್ತೇನೆ ಅಂದ್ರೆ ಏನು ನನಗೆ ಹೇಳ್ರಿ. ಒಂದು ಗಲಾಟೆ ನಡೆದಂತ ಸಂದರ್ಭದಲ್ಲಿ ಯಾರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಮನುಷ್ಯ ನನಗೆ ಈಗ ಒಂದು ಎದುರಿಗೆ ನಿಮ್ ಜೋಡಿ ನಾ ಮಾತಾಡ್ತಿದ್ರೆ ಅಲ್ಲಿ ಪಕ್ಕದಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಬಂದಿದ್ರಂತೀರ ನೀವು? ಅಂದ್ರೆ ಸ್ವಾಮೀಜಿಗಳು ಉದ್ದೇಶಪೂರ್ವಕವಾಗಿ ಬಂದಿದ್ರು. ಉದ್ದೇಶಪೂರ್ವಕವಲ್ಲ, ಉದ್ರೇಕಾಗಿ ಹೊಡಿಬಾರ್ದಾಗಿ. ಮತ್ತೆ ಅವ್ರನ್ನ ಯಾರು ಉದ್ದೇಶ ಮಾಡೋದು ಏನು ಉದ್ದೇಶ ಇರ್ತದೆ? ಅಲ್ಲ, ಏನು ಮಾಡದಿರ್ತಕ್ಕಂಥ ಒಬ್ಬ ಪತ್ರಕರ್ತರು, ಒಬ್ಬ ಸಂಪಾದಕರು ಅನಿಲ್ ಹೊಸಮನಿ ಅವ್ರನ್ನು ಕೂಡ FIR ಮಾಡಿದ್ದಾರೆ. ಅದು ಮಾಡಬಾರ್ದು ಅಂತ ಹೇಳಿದ್ನೆಲ್ಲ ಅವ್ರ ಮ್ಯಾಗಿ ನಾಕಿಂದ ನಿರಪರಾಧಿಗಳನ್ನೆಲ್ಲ ವಾಪಸ್ ನಮ್ಮ ಜೊತೆ ಬಂದವರು ಪತ್ರಕರ್ತರು, ನಮ್ಮ ಜೊತೆ ಬಂದಿರ್ತಕ್ಕಂಥ ಪತ್ರಕರ್ತರು ಕೂಡ ಒಳಗಡೆ ಹಾಕಿದ್ದಾರೆ. ನಾವು ಏನು ಹೇಳಿದ್ವಿ, ಅಮಾಯಕರ ಮೇಲೆ ನೀವೇನಾದ್ರು ಹಾಕಿದ್ರೆ ಅವ್ರನ್ನೆಲ್ಲ ಬಿಡ್ಬೇಕು, ಅವ್ರ ಕೇಸ್ ವಾಪಸ್ ಹೋಗ್ಬೇಕಂತ ಹೇಳಿದ್ವಿ. ಅವು ಒತ್ತಾಯ ಮಾಡಿದ್ವಿ ಸರ್. ಒಟ್ಟಾರೆ PPP ಹೋರಾಟಗಾರರ ಮೇಲೆ ಇರ್ತಕ್ಕಂಥ ನಿರ್ಲಕ್ಷ್ಯವೇ ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಅನ್ಸಲ್ಲ ನನಗೆ. ಇಲ್ಲ, ನಿರ್ಲಕ್ಷ್ಯ ಏನು ಮಾಡಿಲ್ಲ, ಸರ್ಕಾರ ನಿರ್ಲಕ್ಷ್ಯ ಮಾಡಿಲ್ಲ, ಮಂತ್ರಿಗಳು ನಿರ್ಲಕ್ಷ್ಯ ಮಾಡಿಲ್ಲ. 9ನೇ ತಾರೀಕಿನೊಳಗೆ ಇದಕ್ಕೊಂದು ಏನಾರ ನಾ ಪ್ರಯತ್ನ ಮಾಡ್ತೀನಿ, ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. PPP ಹೋರಾಟಗಾರರನ್ನ ಕರೆದು ಇಲ್ಲೇ ಕೂತ್ಕೊಂಡು ಅವ್ರ ಹತ್ರ ಹೋಗಿ ಕೂತ್ಕೊಂಡು ಒಂದು ವಿಚಾರವನ್ನ ಕಂಪ್ಲೀಟ್ ಆಗಿ ಮಾಡಿ 100% ಅಲ್ಲ, ಇನ್ನ 9 ತಾರೀಕಿಗೆ ಅಲ್ಲ 100% ನಾವು ಮಾಡ್ತೀವಿ, 9 ತಾರೀಕಿವರೆಗೆ ತರ್ಕೊಳ್ಳಿ ಅಂತಕ್ಕಂಥ ವಿಚಾರ ನಮ್ಮೆದುರಿಗೆ ಹೇಳೋಕ್ಕಿಂತ ಅವರನ್ನ ಹೋಗಿ ನೇರವಾಗಿ ಭೇಟಿಯಾಗಿ ಸಚಿವರು ಹೇಳ್ಬಹುದಾಗಿತ್ತಲ್ಲ ಸರ್. ಯಾರ ಮುಖಾಂತರ ಸಂದೇಶಗಳನ್ನು ಕಳಿಸಿದ್ದಾರೆ, ಹೇಳಿಲ್ಲ ಅಂತ ನಾವಿಲ್ಲ ಈಗೆಲ್ಲ ಹೇಳೋದು ಬೇಡ. ಅಂದ್ರೆ ಪ್ರತಿಭಟನೆ ಅದು ಆಯ್ತು ಸರ್, ಓಕೆ. ಇನ್ನ ಸ್ಟೇಜ್ ಯಾಕೆ ಕಿತ್ತಿಸ್ಬೇಕು ಸರ್? ಅದು ಗೊತ್ತಿಲ್ಲ. ನಿನ್ನೆ ರಾತ್ರಿ ತೆರವುಗೊಳಿಸಿದ್ದಾರೆ. ಸ್ಟೇಜ್ ಯಾಕೆ ಕಿತ್ತಿಸ್ಯಾರ? ಅದು ಅಕ್ಷಮ್ಯ ಅಪರಾಧ, ಕಿತ್ತಿಸ್ಬಾರ್ದು. ಪೊಲೀಸರು ಒಳ್ಳೆಯದಾಗಿ ಸ್ಟೇಜ್ ಕಿತ್ತಿಸಿದ್ದಾರೆ, ಅವ್ರು ರಸ್ತೆ ಮೇಲೆ ನಿಂತಿದ್ದಾರೆ. ಅದು ಅಕ್ಷಮ್ಯ ಅಪರಾಧ, ಕಿತ್ತಿಸ್ಬಾರ್ದು. ಇದು ಪ್ರಜಾಪ್ರಭುತ್ವದ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ, ಅದನ್ನು ಖಂಡಿಸ್ತೀನಿ. ಆದರೆ ಸ್ವಾಮೀಜಿಗಳು ಮಾಡಿರ್ತಕ್ಕಂಥದ್ದು ಏನಿದೆ ಅದನ್ನು ಕೂಡ ಖಂಡಿಸ್ತೀನಿ. ಸ್ವಾಮೀಜಿಗಳ ಮೇಲೆ ಮಾಡಿರ್ತಕ್ಕಂಥದ್ದು ಅದನ್ನ ನೋಡ್ರಿ, ಹೋರಾಟ ಅಂದಾಗ ಎಲ್ಲಾರು ತಳಿಲ್ವ ಅವರು? ಅಲ್ಲ ಅಲ್ಲ, ಹೋರಾಟಗಾರ ನೀವು ತಡಿಲಿಕ್ಕೆ ನಿಮ್ಗೆ ಇದು ಇದೆ. ಸ್ವಾಮೀಜಿಗಳನ್ನ ತಳ್ಳೋದು ಯಾವುದು? ನೋಡ್ರಿ, ಎಷ್ಟೋ ಜನ ಮಂತ್ರಿಗಳನ್ನ ಎದ್ದು ವಿಡಿಯೋಸ್ ನೋಡಿದಿರಲ್ಲ ಸರ್. ಪ್ರಶ್ನೆ, ಸ್ವಾಮೀಜಿಗಳನ್ನ ತಳ್ತಾ ಇರೋದು ವಿಜುವಲ್ಸ್ ಅದರಲ್ಲಿ ಇದೆಯೋ ಇಲ್ಲೋ ನೀವೇ ಹೇಳಿ. ಹಿಂದಕ್ಕೆ ಈ ತಮಿಳ್ನಾಡದಾಗ ಈ ಚಳವಳಿ ನಡೆದಿತ್ತು, ರಾಜಕೀಯ ಚಳವಳಿ. ಪೊಲೀಸರು ನಿಯಂತ್ರಣ ಮಾಡ್ಲಾಕ ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನೇ ಹೊತ್ಕೊಂಡು ಎಲ್ಲ ಉದಾಹರಣೆ ಎಲ್ಲ ತಾವು ಕೂಡ ಇದೇ ಸಂಘರ್ಷದ ಮೂಲಕನೇ ಬಂದಿರ್ತಾರೆ. ನಾನು ಯಾವುದೂ ತಪ್ಪಾಗಿ ಮಾತಾಡಿಲ್ಲ. ತಮಗೆ ಹೋರಾಟದ ಮೊದಲುಗಳು ಎಲ್ಲವೂ ಗೊತ್ತಿದೆ. ನಾನು ಯಾವುದೂ ತಪ್ಪಾಗಿ ಮಾತಾಡಿಲ್ಲ. ಸ್ವಾಮೀಜಿಗಳು ಕಾನೂನಿಗಿಂತ ದೊಡ್ಡವರು ಅಂತ ಹೇಳಿ ಭಾವಿಸ್ಕೊಳ್ಬಾರ್ದು ಅಂತಷ್ಟೇ ಹೇಳಿ. ಸರ್, ಇನ್ನೊಂದು, ಒಂದು ಕಡೆ ನಿಮ್ಮ ಸರ್ಕಾರದಲ್ಲಿ ಜಿಲ್ಲೆಯಲ್ಲಿ ಯಾವ ಸ್ವಾಮೀಜಿಗಳಿಗೆ ಒಂದು ನಿರ್ಬಂಧಗಳನ್ನು ಹಾಕ್ತೀರಿ, ಜಿಲ್ಲೆ ಬರಬಾರ್ದು ಅಂತ ಡಿಫಾರ್ ಮಾಡ್ತೀವಿ. ಯಾಕೆ ರಾಜಕಾರಣ? ಒಂದೇ ನಿಮಿಷ. ಅಂದರೆ ಜಿಲ್ಲಾಡಳಿತ, ಒಂದು ಕಡೆ ಜಿಲ್ಲಾಡಳಿತ ಏನು ಮಾಡುತ್ತೆ, ಸ್ವಾಮೀಜಿಗಳು ಬರಬಾರ್ದು ಅಂತ ನಿರ್ಬಂಧ ಆಗುತ್ತೆ. ಇನ್ನೊಂದು ಕಡೆ ಪೊಲೀಸು ಅದೇ ಸ್ವಾಮೀಜಿಗಳ ಮೇಲೆ ಕೊಲೆ ಯತ್ನ ಕೇಸನ್ನೇ ದಾಖಲಿಸುತ್ತೆ. ಈ ಏನು ಅಂದರೆ ಸ್ವಾಮೀಜಿಗಳು ಅಥವಾ ಇದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಧೋರಣೆನಾ ಅಥವಾ ಹೇಗೆ ಅಂತ ಹೇಳಿ? ಅಲ್ಲ, ಸ್ವಾಮೀಜಿಗಳು ಕಾಂಗ್ರೆಸ್ ಪಕ್ಷದ ಬಗ್ಗೆ ಧೋರಣೆ ಏನಂತ ಅವ್ರನ್ನೂ ಕೇಳ್ಬೇಕಂತ. ಅಲ್ಲ, ಕಾವಿ ಮೇಲೆ ಈಗ ಯಾಕೆ ಮಾಡಲಾಗ್ತದೆ ನಾವು? ಅಲ್ಲ, ಒಂದು ಜನಪರವಾದ ಹೋರಾಟವನ್ನು ಈ ರೀತಿ ಕೆಲವು ಮಂದಿ ಉದ್ದೇಶ ಯಾವ್ಯಾವ ಸರ್ಕಾರದಾಗ ಯಾವ್ಯಾವ ಏನೇನು ಮಾಡಬೇಕು ಅನ್ನೋದು ಮಾಡ್ತಾರೆ. ಸ್ವಾಮೀಜಿಗಳಾಗಿರ್ಬೋದು, ನಾವಾಗಿರ್ಬೋದು ಮಾಡ್ತಾರೆ. ಅದೇನು ಅಲ್ಲ, ಒಂದು ಜನಪರವಾದ ಹೋರಾಟವನ್ನ ಸರ್ಕಾರ ಕಾರಣಗಳನ್ನ ಇಟ್ಕೊಂಡು ಹತ್ತಿರ್ತಾ ಇದೆ ಅಂತ. ಈಗ ಅಲ್ಲಿ ಸ್ವಾಮೀಜಿಯವ್ರ ಮೇಲೆ ಕೇಸ್ ಹಾಕಿ ನಿರ್ಬಂಧ ಹಾಕಿದ್ರೆ ಅಂತ ಹೇಳ್ತಾರೆ. ಅದು ಯಾರು ರಾಜಕಾರಣಿಗಳಿಗೆ ಸಂಬಂಧಪಟ್ಟದ್ದಲ್ಲ, ಜಿಲ್ಲಾಡಳಿತ ಸಂಬಂಧಪಟ್ಟದ್ದು.
ಜಿಲ್ಲಾಡಳಿತದವ್ರು ಹೇಳಿದ್ರು, ಕೋರ್ಟ್ ನಿರ್ಣಯ ತಗೊಂಡು ಸುಪ್ರೀಂ ಕೋರ್ಟಿಗೆ ಬಂದಿದ್ರು. ಸುಪ್ರೀಂ ಕೋರ್ಟು ಕರೆಕ್ಟ್ ಅಂತ ಹೇಳ್ತಾರೆ. ಇದು ನಮ್ದು ಯಾವ ತಪ್ಪಲ್ಲ, ರಾಜಕಾರಣಿಗಳು ಕಾಂಗ್ರೆಸ್. ನೀವು ಹೆಂಗೆ ಹೇಳ್ತೀರಿ ನಮ್ಮ ತಪ್ಪು? ನಿಮ್ಮದೇ ಸರ್ಕಾರ ಅಲ್ಲ, ಸರ್ಕಾರ ಅಂದ್ರೆ ನಿಮ್ಮದೇ ಎಲ್ಲ ಜಿಲ್ಲಾ ಸರ್ಕಾರ ನಾವು ನ್ಯಾಯಾಂಗ ತೀರ್ಮಾನ ತಗೊಂಡು ನಾವೇನು ಮಾಡಬೇಕು? ಸರ್ಕಾರ ಏನು ಮಾಡಬೇಕು? ಸರ್ಕಾರ ಸ್ವಾಮಿ ಅಂದ್ರೆ ಸ್ವಲ್ಪ ಯಾಕೆ ಅಲರ್ಜಿ ಮಾಡ್ತಾ ಇದೆ? ಏನ್ ಅಲರ್ಜಿ ಇಲ್ಲ. ನಾವು ಎಲ್ಲ ಸಾಕು ಕಾಲು ಗೊತ್ತು. ಮಾಡ್ತಾ ಇದೆ. ಯಾಕಿಂತ ದಬ್ಬಾಳಿಕೆಗಳು ನೋಡಿ, ಮಾಡ್ತಾ ಇದೆ? ಅವರು ಕಾವಿ just a minute, sir. ಕಾವಿ they are giving a provocative speech. ಅದು ಯಾರು ಆ ಥರ ಮಾತಾಡ್ತಾರೆ? ನೋಡ್ರಿ ಏ ನೀವು ಹೊರಗೆ ಹೋಗಿ ಮಾತಾಡೋದು. ಸ್ವಾಮೀಜಿಗಳು ನಮ್ಮ ಆ ಸ್ವಾಮೀಜಿಗಳ ಬಗ್ಗೆ ನಮಗೂ ನಿಮ್ಗೆ ಎಷ್ಟೆಲ್ಲ ಸಮಾಜಕ್ಕೆ ಎಷ್ಟು ಗೌರವ ಇದೆ, ನಮಗೂ ಸಹಿತ ಗೌರವ ಇದೆ. When they are addressing the people, they are provoking the people. They are using unparliamentary words. ಅದು ಅವರಿಗೆ ಭೂಷಣ ತರ್ತಕ್ಕಂಥ ಮಾತು. ಸ್ವಾಮೀಜಿಗಳು ಡಿಗ್ನಿಫೈಡ್ ಆಗಿ ಮಾತಾಡಬೇಕು. ಅವರು ಅನ್ಪಾರ್ಲಿಮೆಂಟ್ರಿ ಅಬ್ಯೂಸಿವ್ ಲ್ಯಾಂಗ್ವೇಜ್, ದೇ ಆರ್ ಯೂಸಿಂಗ್ ಅಬ್ಯೂಸಿವ್ ಲ್ಯಾಂಗ್ವೇಜ್. ಇಟ್ ಈಸ್ ನಾಟ್ ಎಕ್ಸೆಪ್ಟೆಡ್. ಸ್ವಾಮೀಜಿಗಳು ದೊಡ್ಡ ಸ್ಥಾನದಲ್ಲಿ, ಪೂಜ್ಯ ಸ್ಥಾನದಲ್ಲಿದ್ದವರು ಆ ಶಬ್ದಗಳನ್ನು ಭಾಳಷ್ಟು ತೂಕದಿಂದ ಉಪಯೋಗ ಮಾಡಬೇಕು. ಅವ್ರು ಬಿಟ್ಟು ಪ್ರೊವೊಕೇಷನ್ ಮಾಡೋದು, ಅನ್ಪಾರ್ಲಿಮೆಂಟ್ರಿ ಶಬ್ದಗಳನ್ನು ಉಪಯೋಗ ಮಾಡೋದು, ಅಬ್ಯೂಸಿವ್ ಶಬ್ದಗಳನ್ನು ಚಪ್ಪಲಿಲೇ ಹೊಡಿತೀನಿ ಅಂತಕ್ಕಂಥದ್ದು ಸಾಮಾನ್ಯ ಮನುಷ್ಯನ ಬಾಯಿಗೆ ಬರಲಾರ್ದಂಥದ್ದು ಸ್ವಾಮಿಗಳು ಮಾತಾಡ್ತಾರೆ. ಇಟ್ ಎಕ್ಸೆಪ್ಟೇಬಲ್ ಇನ್ ದ ಸೊಸೈಟಿ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸಹಜವಾಗಿ ಮಾತಾಡ್ತಕ್ಕಂಥ ಶಬ್ದ. ಆದ್ರೆ ಅಲ್ಲಲ್ಲ ಅವರು ಹೇಳಿರ್ತಕ್ಕಂಥ ಮಾಧ್ಯಮದ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ನೀವು ಒಂದು ನಿಮಿಷ, ನೀವು ಮಾಧ್ಯಮದವರು ಸರಿ ತಪ್ಪ ಅನ್ನೋದ್ರ ಬಗ್ಗೆ ಹೇಳೋರು ನೀವೇ ಈ ರೀತಿ ಸಮರ್ಥನೆ ಮಾಡೋರು ಹೋಗೋದಿಲ್ಲ. ಸಮರ್ಥನೆ ಮಾಡ್ತಾ ಇಲ್ಲ ಸರ್, ಅವರು ಸಮರ್ಥನೆ ಮಾಡ್ಕೊಂಡಿದ್ದನ್ನ ಹೇಳ್ತಾ ಇದ್ರು. ಬಿಜೆಪಿ ಅವ್ರ ಕುತಂತ್ರ ಏನಂದ್ರೆ, ನಾವು ಕಾಂಗ್ರೆಸ್ ಪಕ್ಷದವರು ಹಿಂದೂಗಳ ವಿರೋಧಗಳು, ಮಠಾಧೀಶ ವಿರೋಧಗಳು, ಸ್ವಾಮೀಜಿ ವಿರೋಧಗಳು ಅಂತ ಹೇಳಿ ನಮ್ಮನ್ನು ಬಿಂಬಿಸ್ತಕ್ಕಂಥ ನಿರಂತರ ಪ್ರಯತ್ನ ಇದ್ದವು. ಉದಾಹರಣೆಗೆ ಇಲ್ಲ ಇರಲಿ 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 ಆದ್ರೆ ನಾವು ಯಾವುದೇ ಧರ್ಮ, ನಾವೆಲ್ಲ ಧರ್ಮ ಪ್ರೀತಿಸೋರು. ಬರೀ ಹಿಂದೂ ಧರ್ಮ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿರ್ತಕ್ಕಂಥ ಅಸ್ತಿತ್ವದಲ್ಲಿದ್ದಂಥ ಎಲ್ಲ ಧರ್ಮಗಳ ಬಗ್ಗೆ ನಮಗೆ ನಂಬಿಕೆ, ವಿಶ್ವಾಸ ಇದೆ. ಅವನು ಪ್ರೀತಿಸೋರು ನಾವು. ಮತ್ತು ಎಲ್ಲ ಸ್ವಾಮೀಜಿಗಳನ್ನು ಪ್ರೀತಿಸೋರು. ಬುದ್ಧರು ಬಂದ್ರೆ ಅವ್ರನ್ನ ಪ್ರೀತಿಸ್ತೀವಿ, ಜೈನರು ಬಂದ್ರೆ ಅವ್ರನ್ನ ಪ್ರೀತಿಸ್ತೀವಿ, ಹಿಂದೂಗಳು ಬಂದ್ರೆ ಅವ್ರು ಪ್ರೀತಿಸ್ತೀವಿ, ಕ್ರಿಶ್ಚಿಯನ್ ಪಾದ್ರಿಗಳು ಬಂದ್ರೆ ಅವ್ರನ್ನ ಪ್ರೀತಿಸ್ತೀವಿ. ಏನು ತಪ್ಪಿದೆ? ಇವತ್ತು ನಾವು ಹಿಂದೂಗಳೇ, ಇಟ್ಟೆಲ್ಲ ಮಾತಾಡಿ ನಾವು ಹಿಂದೂಗಳೇ, ಈ ನಮ್ಮ ಮಂತ್ರಿಗಳು ಹಿಂದೂಗಳು, ಎಲ್ಲರೂ ಹಿಂದೂಗಳೇ. ಎಲ್ಲರೂ ಇವ್ರು ಏನು ಸ್ವಾಮೀಜಿ ಕಡೆ ಹೋಗ್ತಾರೆ, ಇವ್ರಿಗಿಂತ ಹೆಚ್ಚು ಸ್ವಾಮೀಜಿಗಳ ಕೂಡ ಕಾಲು ಬೀಳೋರು ನಾವೇ. ಆದರೆ ಸ್ವಾಮೀಜಿಗಳು ತಪ್ಪು ಮಾಡಿದಾಗ ನೀವು ಪ್ರಶ್ನೆನೇ ಮಾಡಬಾರ್ದು, ಏನೋ ಹೇಳಬಾರ್ದು, ನೀವು ಅವ್ರಿಗೆ ಕೇಳಬಾರ್ದು ಅಂದ್ರೆ ಹೆಂಗೆ? ಎಲ್ಲ ಸ್ವಾಮಿಗಳಿಗೆಲ್ಲ ಕೆಲವು ಸ್ವಾಮೀಜಿಗಳದ. ನೀವು ಧಾರವಾಡದ ಒಂದು ಸ್ವಾಮಿ ಇದ್ದರು, ಅವರು ಮೊನ್ನೆ ಒಂದು ಘಟನೆ ವೈರಲ್ ಆಗ್ತದೆ ಎಲ್ಲ. ಏನು ಅವೆಲ್ಲ ಸಮರ್ಥನೆ ಮಾಡೋದು ಹೆಂಗೆ? ನಿಮ್ಮನ್ನು ಕೇಳ್ತೀನಿ ನಿಮಗೆಲ್ಲ ನಾವು ಹೇಳಕ್ ಬರೋದಿಲ್ಲ. ಸರ್, ಈಗ ಬಿಜೆಪಿ ಹೋರಾಟಗಾರರ ಸ್ಟೇಜ್ ಅನ್ನ ಸಂಪೂರ್ಣ ಕಿತ್ತಿ ಕ್ಲೀನ್ ಮಾಡಿದ್ದಾರೆ. ಈಗ ನಿಮ್ಮ ಮುಂದಿನ ನಿಮ್ಮ ಸರ್ಕಾರ ಇದೆ, ನಿಮ್ಮ ಸಚಿವರಿದ್ದಾರೆ. ಮಾಧ್ಯಮದ ಮುಖಾಂತರ ಸ್ಪಷ್ಟಪಡಿಸ್ತೇನೆ, ಹೋರಾಟಗಾರರ ಟೆಂಟನ್ನು ಕಿತ್ತು ಹೋಗದಿದ್ರೆ ಅದು ಅಕ್ಷಮ್ಯ ಅಪರಾಧ. ಅದನ್ನು ಬಹಳ ಕಡಾತುಂಡವಾಗಿ, ಅದನ್ನು ಉಗ್ರವಾಗಿ ಖಂಡಿಸ್ತೇವೆ. ಅಂದ್ರೆ ಇದು ಸಂಪೂರ್ಣವಾಗಿ ಸರ್. ಈಗ ಹೋರಾಟಗಾರರು ಎಲ್ಲಿ ಕೂತ್ಕೋಬೇಕು ಹೇಳಿ? ಅಲ್ಲ, ಅಲ್ಲೇ ಕೂತ್ಕೋಬೇಕು. ನಾವು ವಿನಂತಿ ಮಾಡ್ತೀನಿ ಪೊಲೀಸರಲ್ಲಿ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಈಗ ಸರ್, ಹೋರಾಟ ಹತ್ತಿರೋರು ನೀವೇ, ಈ ಕಡೆ ಮತ್ತೆ ಅವ್ರನ್ನ ಸಮಾಧಾನ ಮಾಡ್ತೀರಾ? ನೀವು ಹೆಂಗೆ ಹೇಳ್ತೀರಿ? ಯಾವ ಬೇಸ್ ಮೇಲೆ ಸರ್ಕಾರ, ಜಿಲ್ಲಾಡಳಿತ, ಪೊಲೀಸ್ ಯಾರು ನೋಡ್ರಿ? ಪಕ್ಷ ಆಡಳಿತ ಇದೆ ತಾನೆ. ಯಾವುದೇ ಪಕ್ಷದ ಆಡಳಿತ ಇದ್ದಾಗ ಪೊಲೀಸರು ಶಾಂತಿ ಸುವ್ಯವಸ್ಥೆಯಲ್ಲಿ ತಮ್ಮದೇ ಆದಂಥ ಕ್ರಮ ಜರುಗಿಸ್ತಾರೆ. ಅಲ್ಲಿ ಯಾವ ಶಾಂತಿ ಕೆಟ್ಟಿದ್ದು ಸರ್? ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಹೋರಾಟ ನಡೀತಿರೋದು 106 ದಿನದಿಂದ, ಅಲ್ಲಿ ಯಾವುದು ಶಾಂತಿ ಕೆಟ್ಟಿರಲಿಲ್ಲ. ಈಗ ಆಯ್ತು, ಅಲ್ಲಿ ಏನು ಸಚಿವರದ್ದು ನಿನ್ನೆ ಅಲ್ಲಿ ಮನೆ ಹತ್ರ ಆಯ್ತು, ಅದು ಓಕೆ. ನೀವು ಹೇಳಿದ್ದು ಆ ಸ್ವಾಮೀಜಿ ಹಲ್ಲೆ ಮಾಡಿದ್ದು ಖಂಡನೀಯ, ಅದು ಖಂಡಿಸಿದ್ದು ಓಕೆ. ಇಲ್ಲಿ ಏನೂ ಆಗಿರಲಿಲ್ಲ. ಇದು ಬರೀ ಸ್ಟೇಜ್. ಎಲ್ಲ ಪಕ್ಷ, ನಿಮ್ಮವರು ಇದ್ರು, ಎಲ್ಲ ಪಕ್ಷದವರು, ಪಾರ್ಟಿಯವರು, ಎಲ್ಲ ಸಂಘಟನೆಯವರು ಇದ್ರು, ಆದ್ರೂ ಅದನ್ನು ಕಿತ್ತಿದಾರಲ್ಲ. ತಪ್ಪು ಅಂತ ಹೇಳಿ
ಪುನಃ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಹೋರಾಟವನ್ನು ಯಾವತ್ತೂ ಹತ್ತಿಕ್ಕಬಾರ್ದು. ಯಾವುದೇ ಹೋರಾಟ ಇರಲಿ, ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಯಾವುದೇ ಸರ್ಕಾರ ಆಗಲಿ, ಯಾವುದೇ ವ್ಯವಸ್ಥೆ ಆಗಲಿ ಮಾಡಬಾರ್ದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತೇನೆ. ಮತ್ತೆ ಕೇಳಿ ಮುಗಿತಲ್ಲ. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದ. ನಾವು